Hello everyone, good afternoon. ಇವತ್ತು ಸಂಜೆ ಕ್ಲಾಸ್ ತಗೊಳ್ಳೋ ಡೌಟ್ ಇದೆ. ಸೊ ಬಿಕಾಸ್ ಆಫ್ ದಟ್ ಈ ವಿಡಿಯೋ ರೆಕಾರ್ಡಿಂಗ್ ಮುಂಚೆನೆ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ನಿನ್ನೆ ಮೊನ್ನೆ. ಸೊ ಅದನ್ನ ಕಂಟಿನ್ಯೂ ಮಾಡೋಣ. ಏನೇನು ಮಾಡಬೇಕು, ಡೇಟಾ ಏನು ಸಿಗುತ್ತೆ ಕ್ಲೈಂಟ್ ಇಂದ, ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆನ್ ದಟ್ ಒನ್. ಓಕೆನಾ? ಸೊ ಅದಕ್ಕೆ ಸೊ ಏನ್ ಬೇಕು, ಕ್ಲೈಂಟ್ ಏನ್ ಕೊಡ್ತಾರೆ, ಸೊ ನಾವೇನ್ ಮಾಡಬೇಕು, ದಟ್ಸ್ ವಾಟ್ ಐ ಆಮ್ ಎಕ್ಸ್ಪ್ಲೇನ್. ಫಸ್ಟ್ ಕ್ಲೈಂಟ್ ಇಂದ ಡೇಟಾ ಬರುತ್ತೆ ಇನ್ ದಿ ಫಾರ್ಮ್ ಆಫ್ ಅ ಫೈಲ್. ಫೈಲ್ ಹೆಂಗಿರುತ್ತೆ ಅಂದ್ರೆ, ಇಟ್ ವಿಲ್ ಬಿ ಹ್ಯಾವಿಂಗ್ ದಿ ನೇಮ್ ಕಸ್ಟಮರ್ಸ್ ಅಂಡರ್ಸ್ಕೋರ್, ಫಸ್ಟ್ ಮಂತ್ ಇರುತ್ತೆ, ಆಯ್ತಾ, ಅಂಡರ್ಸ್ಕೋರ್ ಡೇಟ್ ಇರುತ್ತೆ, ಅಂಡರ್ಸ್ಕೋರ್ ಇಯರ್ ಇರುತ್ತೆ, .cs ಫೈಲ್. ಈ ತರ ಪ್ರತಿದಿನ ಫೈಲ್ ಕೊಡ್ತಾರೆ ಕ್ಲೈಂಟ್. ಈ ಫೈಲ್ನ ನೀವು ಡೇಟಾ ಎಕ್ಸ್ಟೆನ್ಷನ್ಗೆ ಇಂಪೋರ್ಟ್ ಮಾಡಬೇಕು ಮ್ಯಾನ್ಯಲಿ ವಿತ್ ಆಡ್ ಅಂಡ್ ಇಂಪೋರ್ಟ್, ಆಡ್ ಅಂಡ್ ಅಪ್ಡೇಟ್. ಸೊ ಇದನ್ನ ಇಂಪೋರ್ಟ್ ಮಾಡಿದ್ಮೇಲೆ ಫಸ್ಟ್ ಸೊ ಫೈಲ್ ಕೊಡ್ತಾರೆ, ಇಂಪೋರ್ಟ್ ಮಾಡ್ತೀರಾ ವಿತ್ ಆಡ್ ಅಂಡ್ ಅಪ್ಡೇಟ್. ಆಡ್ ಅಂಡ್ ಅಪ್ಡೇಟ್ ಮಾಡಿದ್ಮೇಲೆ ನಿಮ್ಗೆ ಯಾರಾದರೂ ನೆನ್ನೆ ಸಬ್ಸ್ಕ್ರೈಬ್ ಆಗಿದಾರಾ ಅಂತ ಚೆಕ್ ಮಾಡ್ಕೊಳ್ಳೋದು. ಸೊ ಅದನ್ನ ಮಾಡೋದಕ್ಕೆ ಈಗ ನಾನೇನು ಮಾಡ್ತಾ ಇದ್ದೀನಿ, ಫಸ್ಟ್ ಒಂದು ಫೈಲ್ ತಗೋತೀನಿ. ಸೊ ಐ ವಿಲ್ ಬಿ ಗೋಯಿಂಗ್ ಇನ್ ಟು ದಿ ಫೈಲ್ಸ್. ಸೊ ಒಂದು ಫೈಲ್ ಅಂತ ತಗೊಂಡ್ಬಿಡ್ತೀನಿ ಫಸ್ಟು. ಸೊ ಯಾವಾಗಲೂ ಅದು 223 ರೆಕಾರ್ಡ್ಸ್ ಇರುತ್ತೆ, ಆಯ್ತಾ. ಲೆಟ್ ಮಿ ಓಪನ್ ದ್ಯಾಟ್. ಸೊ ಇದು ಫೈಲ್. ಸೊ ಫೈಲ್ ಹೆಂಗಿರುತ್ತೆ, ನೇಮು ಕಸ್ಟಮರ್ಸ್ ಅಂಡರ್ಸ್ಕೋರ್ ಮಂತ್ ಅಂಡರ್ಸ್ಕೋರ್ ಡೇಟ್ ಅಂಡರ್ಸ್ಕೋರ್ 2025 .csv ಫೈಲ್. ಅಂಡರ್ಸ್ಕೋರ್ ಇರುತ್ತೆ ಬೈ ಡಿಫಾಲ್ಟ್, ಅಂಡರ್ಸ್ಕೋರ್ 14 ಅಂಡರ್ಸ್ಕೋರ್ 2020 ಇದು ಫೈಲ್. ಇದು CSV ಫೈಲೇ ಕೊಡೋದು. ಈ CSV ಫೈಲ್ನ ನೀವು ಆಡ್ ಅಂಡ್ ಅಪ್ಡೇಟ್ ಮಾಡಿ ಇಂಪೋರ್ಟ್ ಮಾಡಬೇಕು, ವಿಚ್ ವಿಲ್ ಬಿ ಹ್ಯಾವಿಂಗ್ 223 ರೆಕಾರ್ಡ್ಸ್ ಇನ್ ಇಟ್. ಆಯ್ತಾ, ಕಾಪಿ ಮಾಡ್ಕೋತೀನಿ. ಈಗ ನಾನು ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಕಸ್ಟಮರ್ಸ್ ಅಂಡರ್ಸ್ಕೋರ್ ಚಂದ್ರ, ಈ ಡೇಟಾ ಎಕ್ಸ್ಟೆನ್ಷನ್ಗೆ ನೀವು ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ ಮಾಡಿದ್ಮೇಲೆ ಇಟ್ ಹ್ಯಾವ್ ಕಂಪ್ಲೀಟೆಡ್ ಇಂಪೋರ್ಟ್ ವಿತ್ ಆಡ್ ಅಂಡ್ ಅಪ್ಡೇಟ್. ಸೊ ಇಂಪೋರ್ಟ್ ಬಟನ್ ಕ್ಲಿಕ್ ಮಾಡ್ತೀನಿ. ನಾನು ಫೈಲ್ ಎಲ್ಲಿದೆ ಅಲ್ಲಿಗೆ ಹೋಗ್ತೀನಿ. ಸೊ ಇದು ಕ್ಲೈಂಟ್ ಕೊಟ್ಟಿರ್ತಾರೆ. ಸೊ ಆಡ್ ಅಂಡ್ ಅಪ್ಡೇಟ್ ಕೊಡಬೇಕು. ನೆಕ್ಸ್ಟ್ ಇಂಪೋರ್ಟ್. ಸೊ ಇಂಪೋರ್ಟ್ ಆದ್ಮೇಲೆ, ಇಂಪೋರ್ಟ್ ಆಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇಂಪೋರ್ಟ್ ಆದ್ಮೇಲೆ ಸೊ ನಮಗೆ ಇಲ್ಲಿ 255 ರೆಕಾರ್ಡ್ಸ್ ಇದೆ, ತೊಂದರೆ ಇಲ್ಲ. ಅಥವಾ ಇರೋ ಡೇಟಾನ ಫಸ್ಟ್ ಕ್ಲಿಯರ್ ಮಾಡ್ಕೊಂಬಿಡಿ. ಯಾವಾಗಲೂ ಅಲ್ಲ, ಒಂದ್ಸತಿ ಅಷ್ಟೇ, ಫಾರ್ ದಿ ಫಸ್ಟ್ ಟೈಮ್. ಯಾಕಂದ್ರೆ ದಿನ ಫೈಲ್ ಕೊಡ್ತಾ ಇರ್ತಾರೆ, ಸೊ ಕ್ಲಿಯರ್ ಮಾಡಲ್ಲ ನಾವು. ಫಾರ್ ದಿ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಕ್ಲಿಯರ್ ಬಟನ್ ಇದೆ, ಕ್ಲಿಯರ್ ಮಾಡ್ತೀನಿ, ವೆಯ್ಟ್ ಮಾಡ್ತೀನಿ ಸ್ಕ್ರೀನ್ ಲೋಡ್ ಆಗೋದಕ್ಕೆ. ಇಂಪೋರ್ಟ್ ಮಾಡ್ತೀನಿ ವಿತ್ ಆಡ್ ಅಂಡ್ ಅಪ್ಡೇಟ್. ಇಯರ್ ಚೆಕ್ ಬಾಕ್ಸ್ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಕಾಲಮ್ಸ್ ಎಲ್ಲ ಮ್ಯಾಚ್ ಆಗಿರುತ್ತೆ. ನೆಕ್ಸ್ಟ್ ಇಂಪೋರ್ಟ್ ಆ್ಯಂಡ್ ಕ್ಲೋಸ್. ಸೊ ಒಂದು 2 ನಿಮಿಷ ಆಗುತ್ತೆ, ಇಂಪೋರ್ಟ್ ಕಂಪ್ಲೀಟ್ ಆಗುತ್ತೆ. ಸೊ ಫಸ್ಟ್ ಕೆಲಸ ಫೈಲ್ ಬರುತ್ತೆ, ಫೈಲ್ನ ಇಂಪೋರ್ಟ್ ಮಾಡ್ತೀರಾ. ಫೈಲ್ ಇಂಪೋರ್ಟ್ ಆದಮೇಲೆ ದೀಸ್ ಆರ್ ದಿ ನಂಬರ್ ಆಫ್ ರೆಕಾರ್ಡ್ಸ್ ವಿಚ್ ಇಸ್ ಇಂಪೋರ್ಟೆಡ್. ಯಾಕೆ 223 ಬರಬೇಕಿತ್ತು. ಸೊ ಲೆಟ್ ಮೀ ಚೆಕ್ ಇಟ್ ಅಗೇನ್. ಇಂಪೋರ್ಟ್ ಬ್ರೌಸ್ ಓವರ್ ಐಟಮ್ ಆಗ್ಬಿಡ್ತೀನಿ ಅನ್ಸತಿ, ಬಟ್ ಯೂಶಲಿ ಆಡ್ ಅಂಡ್ ಅಪ್ಡೇಟೇ ಕೊಡಬೇಕು. ಸೊ 223 ರೆಕಾರ್ಡ್ಸ್ ಇದೆ ಇಲ್ಲಿ ನೋಡಿ. ಫಸ್ಟ್ ನೇಮ್ ಲಾಸ್ಟ್ ನೇಮ್ ಜೆಂಡರ್ ಇಂಟ್ರೆಸ್ಟ್ ಮ್ಯಾಚ್ ಆಗ್ತಾ ಇದೆ, ಯಾವುದೂ ಮ್ಯಾಚ್ ಆಗ್ತಾ ಇಲ್ಲ. ಓಕೆ, ಆಪ್ಟಿನ್ ಸೋರ್ಸ್ ಆಪ್ಟಿನ್ ಡೇಟ್ ಮ್ಯಾಚ್ ಆಗ್ತಾ ಇದೆ, ವಿಚ್ ಇಸ್ ಆಲ್ ರಿಕ್ವೈರ್ಡ್. ನೆಕ್ಸ್ಟ್ ಇಮೇಲ್ ಐ ಡಿಗೆ ಹೋಗ್ತಾ ಇದೆ. ಲೆಟ್ ಮೀ ಚೆಕ್ ಇದ್ರ ಬದಲು ಇದೇ ಇರಲಿ. ಲೆಟ್ ಮೀ ಇಂಪೋರ್ಟ್ ಇಟ್. ಸೊ ಇದು ಓವರ್ ರೈಟ್ ಮಾಡಿದ್ದೀನಿ. ಎಕ್ಸ್ಪೆಕ್ಟೆಡ್ 223 ರೆಕಾರ್ಡ್ಸ್. ಇಲ್ಲಿ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಅದು ಈ ಇಮೇಲ್ ಐ ಡಿಗೆ ಬರುತ್ತೆ. ಸೊ ಫಸ್ಟ್ ಇಂಪೋರ್ಟ್ ಮಾಡ್ತೀರಾ. ಇನ್ವ್ಯಾಲಿಡ್ ಸ್ಟ್ರಿಂಗ್ ಆರ್ ಟೂ ಲಾಂಗ್ ಅಂತ ತೋರಿಸ್ತಾ ಇದೆ. ಯಾವುದಕ್ಕದು? ಐ ಥಿಂಕ್ ದೇರ್ ಮೈಟ್ ಬಿ ಅನ್ ಇಶ್ಯೂ ವಿತ್ ಒನ್ ಆಫ್ ಇನ್ವ್ಯಾಲಿಡ್ ಸ್ಟ್ರಿಂಗ್ ಟೂ ಲಾಂಗ್ ಅಂತಿದೆ. ಓಕೆ, ಸೊ ಯಾವ್ದಾದ್ರು ಇಂಪೋರ್ಟ್ ಆಯಿತು, ದಟ್ ಈಸ್ ದಿ ಒನ್ ವಿಚ್ ಇಸ್ ಕಾಸಿಂಗ್ ದಿ ಇಶ್ಯೂ. ಆಯ್ತಾ, ಈ ಇಶ್ಯೂನ ನಾವು ಐಡೆಂಟಿಫೈ ಮಾಡಬೇಕೀಗ. ಸೊ ಇಲ್ಲಿ
ಬರ್ತಾ ಇರೋದು ಫಸ್ಟ್ ನೇಮ್ 50 ಇದೆ, ಲಾಸ್ಟ್ ನೇಮ್ ಇದೆ. ನಮಗೆ ಆಪ್ಟಿನ್ ಸೋರ್ಸ್ 50 ಇದೆ, ಬಟ್ ಫೈಲಲ್ಲಿ ಏನಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ ಅಂತಿದೆ. ಸೊ ಯಾವುದಾದ್ರೂ ಒಂದು ಕಾಲಮು ಇಶ್ಯೂ ಕ್ರಿಯೇಟ್ ಮಾಡಿರುತ್ತೆ, ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಕಾಲಮ್. ಸೊ ದಿಸ್ ಇಸ್ ಫೈನ್, ಫಸ್ಟ್ ನೇಮು, ಲಾಸ್ಟ್ ನೇಮು, ಅಡ್ರೆಸ್ಸು ಇಲ್ಲಿದೆ ನೋಡಿ. ಜೆಂಡರು ನಾನ್ ಬೈನರಿ ಅಂತ ಇದೆ. ಸೊ ನಾನ್ ಬೈನರಿ ಅಂದರೆ ಸೊ 3 ಆಲ್ಮೋಸ್ಟ್ ಇಟ್ ಇಸ್ ಬೈನರಿ BINARY 6 7 7 3 10 ಕ್ಯಾರೆಕ್ಟರ್ ಬರ್ತಾ ಇದೆ. ಬಟ್ ಇಲ್ಲಿ ನಮ್ಮ ಡೇಟಾ ಎಕ್ಸ್ಟೆನ್ಷನ್ ಅಲ್ಲಿ ಬರೀ 6 ಕೊಟ್ಟಿದ್ದೀವಿ. ಸೊ ಹಾಗಾಗಿ ಐ ಹ್ಯಾವ್ ಟು ಎಕ್ಸ್ಟೆಂಡ್ ಇಟ್. ಸೊ ಇದನ್ನ ನಾನು 12 ಮಾಡ್ಕೋತೀನಿ. ಟೆಕ್ಸ್ಟ್ ಡೇಟಾ ಟೈಪ್ ಇದ್ರೆ ಚೇಂಜ್ ಮಾಡೋಕ್ಕಾಗಲ್ಲ, ಲೆಂತ್ ಇನ್ಕ್ರೀಸ್ ಮಾಡ್ಬೋದು, ಕಡಿಮೆ ಮಾಡೋಕ್ಕಾಗಲ್ಲ. ಅಲ್ಲಿ ಸೇವ್ ದಿಸ್ ಆ್ಯಂಡ್ ಮತ್ತೆ ನಾನು ಆ್ಯಡ್ ಆ್ಯಂಡ್ ಅಪ್ಡೇಟ್ ಮಾಡ್ತೀನಿ. ಆ್ಯಡ್ ಆ್ಯಂಡ್ ಅಪ್ಡೇಟ್ ಮಾಡಿದ್ರೆ ಏನಾಗುತ್ತೆ, ಇರೋರೆಲ್ಲ ಇದಕ್ಕೆ ಡೇಟಾ ಬರುತ್ತೆ, ಇಲ್ಲದೆ ಇದ್ರೆ ರೆಕಾರ್ಡ್ಸು ಅದು ಅಪ್ಡೇಟ್ ಆಗುತ್ತೆ. ಇಲ್ಲದೆ ಇರೋ ರೆಕಾರ್ಡ್ಸ್ ಬರುತ್ತೆ ವಿಚ್ ಇಸ್ ಆ್ಯಡ್, ಇರೋ ರೆಕಾರ್ಡ್ಸಲ್ಲಿ ಏನಾದ್ರು ಚೇಂಜಸ್ ಇದ್ರೆ ಅಪ್ಡೇಟ್ ಆಗುತ್ತೆ. ಸೊ ಈಗ ಆ್ಯಡ್ ಆ್ಯಂಡ್ ಅಪ್ಡೇಟ್ ಮಾಡ್ತಾ ಇರೋದ್ರಿಂದ ಸೊ ಎಸ್ಪೆಷಲಿ ಆಪ್ಟಿನ್ ಡೇಟ್ ಇದೆಯಲ್ಲ, ಲೆಟ್ ಮಿ ಗೋ ಇನ್ ಟು ದ್ಯಾಟ್. ಸೊ ಇವತ್ತು ನಾನು 3 ಜನನ ಚೇಂಜ್ ಮಾಡ್ತೀನಿ. ಸೊ ದೇರ್ ಆರ್ 3 ಪೀಪಲ್ ಹಿಯರ್. ಇದನ್ನೇನು ಮಾಡ್ತೀನಿ ನಾನೀಗ, ಆಪ್ಟಿನ್ ಡೇಟು, ಸೊ ಮಂತು, ಡೇಟು, ಇಯರ್ ಇದೆ ಕರೆಕ್ಟ್. ಸೊ ಐ ವಿಲ್ ಬಿ ಗಿವಿಂಗ್ ಎಸ್ಟರ್ಡೇಸ್ ಡೇಟ್. ಎಸ್ಟರ್ಡೇ ಡೇಟ್ ಏನು, 03/13/2025. ಈ 3 ಜನನ ಚೇಂಜ್ ಮಾಡ್ಕೋತೀನಿ ಆ್ಯಂಡ್ ಸೇವ್ ಮಾಡ್ತೀನಿ. ಸೇವ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ತೀನಿ. ಸೊ ದಿಸ್ ಇಸ್ ದಿ ಫೈಲ್. ರೆಕಾರ್ಡ್ಸಿಗೆ ಬರ್ತೀನಿ, ಕ್ಲೋಸ್ ಮಾಡಲೇಬೇಕು ಫೈಲು. ಇಂಪೋರ್ಟು, ನೆನ್ನೆ ಡೇಟ್ ಇದು, ಆ್ಯಡ್ ಆ್ಯಂಡ್ ಅಪ್ಡೇಟ್ ಮಾಡ್ತೀನಿ. ಇಲ್ಲದೆ ಇರೋ ರೆಕಾರ್ಡ್ಸ್ ಬರಬೇಕು, ಇರೋ ರೆಕಾರ್ಡ್ಸು ಅಪ್ಡೇಟ್ ಆಗಬೇಕು. ಸೊ ನೆಕ್ಸ್ಟ್ ಕಪಲ್ ಆಫ್ ಮಿನಿಟ್ಸ್ ಅಲ್ಲಿ ನನಗೆ 223 ರೆಕಾರ್ಡ್ ಬೇಕು. ಇನ್ನು ಒಂದು ರೆಕಾರ್ಡ್ ಆ್ಯಡ್ ಮಾಡ್ಕೋತೀನಿ ನಾನು, ವಿಚ್ ವಿಲ್ ಬಿ ಆಫ್ ಮೈನ್. ಆಯ್ತಾ, ವಿಚ್ ವಿಲ್ ಬಿ ಮೈ ಡೇಟಾ. ಸೊ ಪ್ರೊಸೆಸಿಂಗ್ ಆಗ್ತಾ ಇದೆ, ವೆಯ್ಟ್ ಮಾಡ್ತೀನಿ ಪ್ರೊಸೆಸಿಂಗ್ ಮುಗಿಯೋವರೆಗೂ. ಪ್ರೊಸೆಸಿಂಗ್ ಮುಗಿದ್ಮೇಲೆ 223 ರೆಕಾರ್ಡ್ಸ್ ಬೇಕು ಎಕ್ಸಾಕ್ಟ್ಲಿ. ಸೊ ಈ 223 ರೆಕಾರ್ಡ್ಸ್ಗೆ ನಾನು ನಂದೇ ಆದಂಥ 3 ರೆಕಾರ್ಡ್ ಹಾಕೋತೀನಿ. ಸೊ ಅಲ್ಲಿ ಗೋ ಟು ಕಾಂಟ್ಯಾಕ್ಟ್ ಬಿಲ್ಡರ್. ಸೊ 1 ರೆಕಾರ್ಡ್ ಹಾಕೋತೀನಿ, ತೋರಿಸ್ತೀನಿ ಏನು ಹಾಕಬೇಕು ಅಂತ. ನೀವು ನಿಮ್ಮ ರೆಕಾರ್ಡ್ ಹಾಕೋತೀರಾ, ಸೊ ದಟ್ ವಿ ಎಕ್ಸ್ಪೀರಿಯನ್ಸ್ ಇಟ್. ಸೊ ಡೇಟಾ ಎಕ್ಸ್ಟೆನ್ಷನ್ಸ್ ಬರ್ತೀನಿ, 1 ನಿಮ್ಮ ರೆಕಾರ್ಡ್ ಹಾಕೊಳ್ಳಿ. ಕಸ್ಟಮರ್ಸ್ ಚಂದ್ರ ರೆಕಾರ್ಡ್ಸ್, ಆ್ಯಡ್ ರೆಕಾರ್ಡ್, ಇಲ್ಲಿ ಇಮೇಲ್ ಅಡ್ರೆಸ್. ಸೊ ಇಮೇಲ್ ಅಡ್ರೆಸ್ ಬಂದು chandraSFMC@gmail.com. ಆಯ್ತಾ. ಸಬ್ಸ್ಕ್ರೈಬರ್ ಕೀ ಇಲ್ಲೆಲ್ಲ ನಂಬರ್ಸ್ ಇದೆ ಅಲ್ವಾ, ಇಲ್ಲೆಲ್ಲಾನು ನಂಬರ್ಸ್ ಇರೋದ್ರಿಂದ ಸೊ ಯು ಕ್ಯಾನ್ ಪಿಕ್ ಎನಿ ನಂಬರ್, ಅಥವಾ ನಿಮ್ಮ ಇಮೇಲ್ ID ಇದು @ ಬಿಟ್ಟು ಹಾಕಿ, ತೊಂದರೆ ಇಲ್ಲ. ಸೊ ದೆನ್ ಫಸ್ಟ್ ನೇಮ್ ಹಾಕಿ, ಆಪ್ಟಿನ್ ಡೇಟ್ ಶುಡ್ ಬಿ 03/13 ಆಪ್ಟಿನ್ ಸೋರ್ಸ್ ವೆಬ್ಸೈಟ್ ಕೊಡಿ ಆ್ಯಂಡ್ ಸೇವ್ ಮಾಡಿ. ಸೊ ಈಗ 224 ರೆಕಾರ್ಡ್ಸ್ ಆಯಿತು ಅಕಾರ್ಡಿಂಗ್ ಟು ದಿ ಕ್ಲೈಂಟ್. ಸೊ ಡೇಟಾ ಬಂತು, ಇಂಪೋರ್ಟ್ ಆಯಿತು, ಆ್ಯಡ್ ಆ್ಯಂಡ್ ಅಪ್ಡೇಟ್ ಆಯಿತು. ಈಗ ನಾನು ಸ್ಟೆಪ್ 2 ಅಲ್ಲಿ ಫಿಲ್ಟರ್ ಡಿ ನ ರೀಫ್ರೆಶ್ ಮಾಡಬೇಕು. ಆಯಿತಾ, ಸ್ಟೆಪ್ 2 ಮಾಡಬೇಕು. ಸೊ ಸ್ಟೆಪ್ 2 ಏನು ಮಾಡ್ತೀರಾ, ನಮ್ಮ ಹತ್ರ 3 D ಇದೆ, ನಾವು ವೆಲ್ಕಮ್ ಇಮೇಲ್ 1 ಮಾತ್ರ ಕಳಿಸ್ತಾ ಇರೋದ್ರಿಂದ. ಸೊ ನೆನ್ನೆ ನಾವು ಕ್ರಿಯೇಟ್ ಮಾಡಿದ್ವಿ, ನೀವು ಅವೆಲ್ಲರೂ ನೋಡಿ ಅಬ್ಸರ್ವ್ ಮಾಡಿದರೆ ಅಲ್ಲಿ ಹೋಗ್ಬಿಟ್ಟು ನಾವೀಗ ನೆನ್ನೆ ರಿಜಿಸ್ಟರ್ ಆಗಿರೋರು ಮಾತ್ರ ಇಮೇಲ್ ಕಳಿಸ್ಬೇಕು. ಸೊ ನೆನ್ನೆ ರಿಜಿಸ್ಟರ್ ಆಗಿರೋರು ಎಷ್ಟು ಜನ ಬರ್ತಾರೆ ಅಕಾರ್ಡಿಂಗ್ ಟು ದಿ ಡೇಟಾ, ಯಾರೂ ಬರಲ್ಲ. ಬಿಕಾಸ್ ಇದನ್ನ ಅಬ್ಸರ್ವ್ ಮಾಡಿ, ಈ ಡಿ ಓಪನ್ ಮಾಡಿದ್ದೀನಿ, ನೀವೆಲ್ಲ ಕ್ರಿಯೇಟ್ ಮಾಡಿಲ್ಲ ಅಂದರೆ ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡು ಬನ್ನಿ. ಸೊ ಇದು 12ನೇ ತಾರೀಕು ಮಾತ್ರ ಚೆಕ್ ಮಾಡ್ತಾ ಇದೆ. ಈಗ 1 ರೆಕಾರ್ಡ್ ಇದೆ ವಿಚ್ ಇಸ್ ಆಫ್ ಡೇಟ್ 12. ಆಯಿತಾ, ನಾನಿಲ್ಲಿ ರೀಫ್ರೆಶ್ ಮಾಡ್ತೀನಿ. ಇವತ್ತು ಡೇಟ್ 14ನೇ ತಾರೀಕು, 12ನೇ ತಾರೀಕು ಇರೋರು ಬರ್ತಾರೆ, ಬಟ್ ನಂಗೆ 13 ಇರೋರು ಬೇಕು. ಸೊ 13 ಇರೋರು ಬೇಕು ಅಂದರೆ ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ಸೊ ನೆನ್ನೆ ಇರೋರು ಇವನು ಕರೆಕ್ಟ್. ಸೊ ಫಿಲ್ಟರ್ ಡಿ ಏನು ಮಾಡುತ್ತೆ ಅಂದರೆ ಎಡಿಟ್ ಮಾಡಿಬಿಟ್ಟು ನೆನ್ನೆ ಡೇಟ್ ತೊಗೊಳ್ಳೋಣ. ಈ ಥರ ನಾವು ದಿನ ಡೇಟ್ ಚೇಂಜ್ ಮಾಡಿ ನೆನ್ನೆ ಡೇಟಲ್ಲಿ ಯಾರ್ಯಾರು ಇದ್ದಾರೆ ಅವರನ್ನು ರೀಫ್ರೆಶ್ ಮಾಡಿ. ಸೊ ನನ್ನ ಪ್ರಕಾರ 4 ಜನ ಬರಬೇಕು. ಸೊ 12ನೇ ತಾರೀಕಲ್ಲಿ ಏನು ಡೇಟಾ ಇತ್ತು ಇಲ್ಲಿ ಓವರ್ ರೈಟ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಫಿಲ್ಟರ್ ಡಿ ಅಂದರೆ ಇರೋ ಡೇಟಾನ ನೀವು ಫಿಲ್ಟರ್ ಚೇಂಜ್ ಮಾಡಿರೋದ್ರಿಂದ ಇರೋ ಡೇಟಾ ಚೇಂಜ್ ಆಗುತ್ತೆ.
ಹೊಸಬ್ರು ಮಾತ್ರ ಬರ್ತಾರೆ, ವಿಚ್ ಇಸ್ ಆಫ್ ಡೇಟ್ 13th. ಆಯ್ತಾ, ಇದು ನಿನ್ನೆ ರಿಜಿಸ್ಟರ್ ಆಗಿರೋರು. ಇಷ್ಟು ಜನಕ್ಕೆ ಈಗ ಇಮೇಲ್ ಹೋಗ್ಬೇಕು ಅಂತ ಕ್ಲೈಂಟ್ ಹೇಳಿದ್ದಾರೆ. ಸೊ ಇವ್ರನ್ನ ಈಗ ದಿನ ನಾನು ಮ್ಯಾನ್ಯಲಿ ಇದೇ ಕೆಲಸ ಮಾಡಬೇಕಾಗುತ್ತೆ. ಸೊ ಕ್ಲೈಂಟ್ ಫೈಲ್ ಕೊಡ್ತಾರೆ. ಸೊ ಇವತ್ತು ಕ್ಲೈಂಟ್ ಫೈಲ್ ಕೊಟ್ಟಿದ್ದಾರೆ ಆಲ್ರೆಡಿ, ಇಂಪೋರ್ಟ್ ಮಾಡಿದೆ. ಸೊ ಡೇಟ್ ಚೇಂಜ್ ಮಾಡಿದೆ ನಾನೇ ಮ್ಯಾನ್ಯಲಿ, ನಾನೇ ಕ್ಲೈಂಟ್ ನಿಮಗೆ ನಾನೇ ಫೈಲ್ ಕೊಡ್ತೀನಿ, ಯು ಹ್ಯಾವ್ ಟು ಅಪ್ಲೋಡ್ ಇಟ್. ಆಯ್ತಾ, ಅಪ್ಲೋಡ್ ಮಾಡಿ ರಿಫ್ರೆಶ್ ಮಾಡಿ ಈಗ ವೆಲ್ಕಮ್ ಇಮೇಲ್ ಕಳಿಸಿ. ಒಂದು ನಿಮ್ಮ ಡೇಟಾ ಇರುತ್ತೆ. ಆಯ್ತಾ, raju.chandra ಅಂತ ಆಲ್ರೆಡಿ ಇತ್ತು, ಅದಕ್ಕೆ ನೆನ್ನೆ ಇಮೇಲ್ ಹೊಟ್ಟೋಗಿದೆ ವೆಲ್ಕಮ್ ಇಮೇಲು. ಸೊ ಇಮೇಲ್ಗೆ ಬರ್ತೀನಿ, ವೆರಿ ಸಿಂಪಲ್, ವೆಲ್ಕಮ್ ಇಮೇಲ್ 1 ತಗೋತೀನಿ, ಸೆಂಡ್ ಮಾಡ್ತೀನಿ, ಸೇಮ್ ಪ್ರೋಸೆಸ್. ಸೊ ಡಿಫಾಲ್ಟ್ ಕಮರ್ಷಿಯಲ್ ಇದು ಏನು ಚೇಂಜ್ ಮಾಡಲ್ಲ ಇಲ್ಲಿ. ನೆಕ್ಸ್ಟ್ ಸ್ಕ್ರೀನ್, ಸೊ ಡೇಟಾ ಎಕ್ಸ್ಟೆನ್ಷನ್ಸ್ ಬರ್ತೀನಿ, ವಿಚ್ ವಿಲ್ ಬಿ ದಿಸ್ ಒನ್, ಬಿಕಾಸ್ ಇದೊಂದೇ ಸೆಂಡಬಲ್ ಡಿ ಇರೋದು ನಮ್ಮ ಹತ್ರ. ಇವ್ರಿಗೆ ಪಬ್ಲಿಕೇಶನ್ ಲಿಸ್ಟ್ ತಗೋತೀನಿ, ವಿಚ್ ಇಸ್ ವೆಲ್ಕಮ್ ಸೀರೀಸ್. ಆಸ್ ಅ ಬೆಸ್ಟ್ ಪ್ರಾಕ್ಟೀಸ್ ಏನಾಗುತ್ತೆ ಅಂತ ಹೇಳ್ತೀನಿ ನಾನು. ಸೊ ಅದಾದ್ಮೇಲೆ ನನ್ನ ಫೋಲ್ಡರ್ಗೆ ವೆಲ್ಕಮ್ ಸೀರೀಸ್ ಫೋಲ್ಡರ್ಗೆ ಸೇವ್ ಮಾಡೋದು. ಸೊ ಈಗೇನಾಯಿತು, ಸೊ ವಾಟ್ ಡಿಡ್ ವಿ ಡೂ ನಾವು? ಸೊ ಕ್ಲೈಂಟ್ ಫೈಲ್ ಕೊಟ್ಟರು, ಕ್ಲೈಂಟ್ ಫೈಲ್ ಕೊಟ್ಟಿದ್ದಕ್ಕೆ ನಾನು ಫಿಲ್ಟರ್ ಡೀನಿ ಕಂಡೀಷನ್ ಚೇಂಜ್ ಮಾಡಿ ರಿಫ್ರೆಶ್ ಮಾಡಿದೆ, 4 ಜನ ಬಂದರು. ಆ 4 ಜನಕ್ಕೆ ಇವತ್ತು ಇಮೇಲ್ ಕಳಿಸಿದ್ದೀನಿ. ಸೊ 4 ಜನಕ್ಕೆ ಇಮೇಲ್ ಹೋಗುತ್ತೆ, ಅದರಲ್ಲಿ ಒಬ್ಬರು ನೀವಾಗಿರ್ಬೇಕು. ಸೊ ಈಗ ಅದನ್ನ ಆ್ಯಡ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಸೊ ಈಗ ಇಷ್ಟು ಜನಕ್ಕೆ ಇಮೇಲ್ ಹೋಗುತ್ತೆ, ಆಬ್ವಿಯಸ್ಲಿ ನನಗೂ ಇಮೇಲ್ ಬರುತ್ತೆ, ಬಿಕಾಸ್ ಐ ಆಮ್ ಅ ಪಾರ್ಟ್ ಆಫ್ ಇಟ್. ಸೊ ನಿನ್ನೆ ಒಬ್ಬನಿಗೆ ಇಮೇಲ್ ಹೋಗಿದೆ, ವೆಲ್ಕಮ್ ಇಮೇಲ್. ಕ್ಲೈಂಟ್ ಏನು ಕೇಳ್ತಾ ಇದ್ದಾರೆ ಅಂದರೆ, ಇದನ್ನ ಆಟೋಮೇಟ್ ಮಾಡೋಕ್ಕಾಗಲ್ವಾ? ಸೊ ನಾವು ಹೌದು ಆಟೋಮೇಟ್ ಮಾಡ್ಕೊಡ್ತೀವಿ, ಬಟ್ 1 ವಾರ ನಾವು ಈ ಥರ ಮ್ಯಾನ್ಯಲಿನೇ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಕಮಿಂಗ್ ಎವ್ರಿ ಡೇ ನಿಮಗೆ ಫೈಲ್ ಇರುತ್ತೆ. ಸೊ ಆ ಎವ್ರಿ ಡೇ ಫೈಲ್ ಎಲ್ಲಿ ಕೂತಿರುತ್ತೆ ತೋರಿಸ್ತೀನಿ ನಾನು. ಸೊ ಇದು ಸ್ಕೆಡ್ಯೂಲ್ಡಲ್ಲಿದೆ, ಹೋಯ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಇನ್ ಪ್ರೋಗ್ರೆಸ್ ಅಲ್ಲಿದೆ. ಸೊ ಇಮೇಲ್ ಹೋದ್ಮೇಲೆ ಏನೆಲ್ಲ ಆಗುತ್ತೆ, ದಟ್ಸ್ ವಾಟ್ ವಿ ನೀಡ್ ಟು ಐಡೆಂಟಿಫೈ. ಅದನ್ನ ನಾನೀಗ ತೋರಿಸ್ಬಿಡ್ತೀನಿ. ಸೊ 224 ಜನ ಇದ್ದಾರೆ, ವೆಲ್ ಆ್ಯಂಡ್ ಗುಡ್. ಇವತ್ತು ನಿನ್ನೆ ರಿಜಿಸ್ಟರ್ ಆಗಿರೋರು 4 ಜನ, ಅವ್ರಿಗೆ ಇಮೇಲ್ ಹೋಯ್ತು. ವೆಲ್ಕಮ್ ಇಮೇಲ್ 2 ಯಾವಾಗ ಕಳಿಸ್ಬೇಕು, ವೆಲ್ಕಮ್ ಇಮೇಲ್ 3 ಯಾವಾಗ ಕಳಿಸ್ಬೇಕು? ಸೊ ದಿನ ನಾವು ಈ ರೀತಿ ಕ್ಲೈಂಟ್ ಹೇಳಿದೀವಿ, ನೋಟಪ್ಪ ನಾವೇ ಮ್ಯಾನ್ಯಲಿ ಕಳಿಸ್ತೀವಿ, ಅಂದರೆ ನೆಕ್ಸ್ಟ್ ವೀಕ್ ಫುಲ್ಲು, ದಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ 17th. ಆಯ್ತಾ, ಅಲ್ಲಿವರೆಗೂ ನೀವು ಫೈಲ್ ಕೊಡಿ, ನಾವು ಮ್ಯಾನ್ಯಲಿ ಇಲ್ಲಿಗೆ ಇಂಪೋರ್ಟ್ ಮಾಡ್ತೀವಿ. ಇಂಪೋರ್ಟ್ ಮಾಡಿಬಿಟ್ಟು ಇದೆಲ್ಲ ರಿಫ್ರೆಶ್ ಮಾಡಿ 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 ಕಳಿಸ್ತೀವಿ. ಸೊ ಇದು ಈಗ ನಾವು ಇನ್ನೊಂದು ಮಾಡಬೇಕು. ಏನು ಮಾಡಬೇಕು? ಸೊ ಅಕಾರ್ಡಿಂಗ್ ಟು ದಿ ಕ್ಲೈಂಟ್ 3 ದಿನ ಆದಮೇಲೆ ಇಮೇಲ್ ಹೋಗ್ಬೇಕು. ಸೊ ಇವತ್ತು ತಾರೀಕು 14 - 3 ಮಾಡಿ ಆ ಡೇಟ್ನ ಸೆಟ್ ಮಾಡ್ಬಿಟ್ಟು ಚೆಕ್ ಮಾಡಿ ಯಾರು ಬರ್ತಾರ ಅಂತ. ಆಪ್ಟಿನ್ ಡೇಟ್ ಇವತ್ತಿಂದ ಇಸ್ ಈಕ್ವಲ್ ಟು ಟುಡೇ -3 days, ಅಂದರೆ 1 2 3 ಇಲ್ಲಿಗೆ ಬರ್ತಾರೆ. 7 ರಿಫ್ರೆಶ್ ಮಾಡ್ತೀನಿ, ಯಾರೂ ಬರಲ್ಲ. ಯಾರೂ ಬರಲಿಲ್ಲ ಅಂದರೆ ಇಮೇಲ್ ಕಳಿಸಲ್ಲ. ಸೊ ಅದೇ ರೀತಿ ಕ್ಲೈಂಟ್ ಕೇಳಿರೋದೇನು ಅಂದರೆ, ಇವತ್ತು 14ನೇ ತಾರೀಕು ಫೈಲ್ ಕೊಟ್ಟಿದ್ರೆ ಎಕ್ಸಾಕ್ಟ್ಲಿ ಅಲ್ಲಿಂದ 3 ದಿನ ಹಿಂದೆ ಡೇಟ್ ಅವ್ರನ್ನ ಹುಡುಕ್ಬೇಕು, ಅವ್ರಿಗೆ ವೆಲ್ಕಮ್ ಇಮೇಲ್ 2 ಕಳಿಸ್ಬೇಕು. ಯಾರೂ ಬರಲ್ಲ, ಬಿಕಾಸ್ ಯಾರೂ ಇಲ್ಲ ಅಲ್ಲಿ. ಸೊ ಅದೇ ರೀತಿ ವೆಲ್ಕಮ್ ಇಮೇಲ್ 3 ಕಳಿಸ್ಬೇಕು ಅಂದರೆ ಈ ಫಿಲ್ಟರ್ ಡಿನ ನಾವು ಇವತ್ತಿಂದ 7 ದಿನ ಹಿಂದಕ್ಕೆ ಹಾಕಬೇಕು. ಸೊ ಅಕಾರ್ಡಿಂಗ್ ಟು ದಿ ಕ್ಯಾಲೆಂಡರ್ ಇವತ್ತಿಂದ 7 ದಿನ ಹಿಂದೆ ಅಂದರೆ, ಸೊ 14th 7 ದಿನ ಹಿಂದೆ ಅಂದರೆ 7 ದಿನ, ದಟ್ ಇಸ್ 7th ಬರುತ್ತೆ. 7 ರಿಫ್ರೆಶ್ ಮಾಡಿ ಯಾರಾದರೂ ಬಂದರೆ ಇಮೇಲ್ ಕಳಿಸ್ತೀವಿ, ಯಾರೂ ಬಂದಿಲ್ಲ ಅಂದರೆ ಇಮೇಲ್ ಕಳಿಸಲ್ಲ. ಸೊ ಬರಲ್ಲ ನೆಕ್ಸ್ಟ್ 3 ದಿನ. ಇದನ್ನು ನೀವು ದಿನ ಎಕ್ಸಸೈಸ್ ಮಾಡಬೇಕು. ಪ್ರತಿದಿನ ಫೈಲ್ ಕೊಡ್ತೀನಿ, ಇಂಪೋರ್ಟ್ ಮಾಡಿ, ಈ ರೀತಿ ಡೇಟ್ ಚೇಂಜ್ ಮಾಡಿ, ಆಮೇಲೆ ಸೆಂಡ್ ಮಾಡಿ. ಸೊ ಈಗ ಯಾರೂ ಇಲ್ಲ, 4 ಜನ ಇದ್ರು, ಕಳ್ಸಾಯ್ತು. ಟ್ರ್ಯಾಕಿಂಗಲ್ಲಿ ಚೆಕ್ ಮಾಡ್ತೀನಿ, ಹೋಗಿರುತ್ತೆ ಇಮೇಲು. ಹೋದ ಮೇಲೆ ಏನಾಗುತ್ತೆ, ಹೋದ ಮೇಲೆ ನಮಗೆ ತುಂಬ ಕೆಲಸ ಇರುತ್ತೆ. ಸೊ ಹೋಗಿದೆ 4 ಜನಕ್ಕೂ, ದಟ್ಸ್ ಫೈನ್. ಓಕೆ, ಸೊ ದೇರ್ ಆರ್ ಕಪಲ್ ಆಫ್ ಥಿಂಗ್ಸ್ ನೀವು ಕ್ರಿಯೇಟ್ ಇಲ್ಲಿ ಮಾಡಿಲ್ಲ. ಸೊ ಈಗ ನಾನು ಮಾಡ್ತೀನಿ, ನಿಮ್ದ್ರಲ್ಲಿ ಆಲ್ರೆಡಿ ಇದೆ, ಚೆಕ್ ಮಾಡ್ಕೊಳ್ಳಿ. ಒಂದು ಸೆಂಡ್ ಲಾಗ್ ಅಂತ ಕ್ರಿಯೇಟ್ ಮಾಡಿರಬೇಕು. ಇದನ್ನು ನಾವು ಮೊದಲನೇ ಇಮೇಲ್ ಕಳ್ಸೋಕ್ಕೆ ಮುಂಚೆನೆ ಮಾಡ್ಕೋಬೇಕಾಗಿರೋಂಥ ಒಂದು ಡಿ. ಇದು ಟೆಂಪ್ಲೇಟ್ ಬೇಸ್ಡ್ ಡಿ, ಇದನ್ನ ಒಂದೇ ಸತಿ ಕ್ರಿಯೇಟ್ ಮಾಡೋದು. ಇದನ್ನ ಫ್ರಮ್ ಟೆಂಪ್ಲೇಟೇ ಕ್ರಿಯೇಟ್ ಮಾಡಬೇಕು. ಸೆಂಡ್ ಲಾಗ್ ಇದನ್ನ ಸೆಲೆಕ್ಟ್ ಮಾಡ್ತೀವಿ. ಇದು ಮುಂಚೆನೆ ಕ್ರಿಯೇಟ್ ಮಾಡಬೇಕಾಗಿತ್ತು, ದಟ್ಸ್ ಫೈನ್. ಈಗ ಕ್ರಿಯೇಟ್ ಮಾಡ್ತೀವಿ. ಸೊ ನಾಳೆಯಿಂದ ಚೆಕಿಂಗ್ ಇದೆ. ಇದರಲ್ಲಿ ಒಂದು ಫೀಲ್ಡ್ ಅಡಿಷ್ನಲಿ ಆ್ಯಡ್ ಮಾಡ್ಕೋತೀನಿ. ಈ ಡಿಫಾಲ್ಟ್ ಆಗಿ ಇದಿಷ್ಟು ಫೀಲ್ಡ್ಸ್ ಬಂದಿರುತ್ತೆ. ಸೊ ಡೇಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ ನಾಳೆಯಿಂದ ಚೆಕ್ ಮಾಡೋಣ. ಇದ್ರ ಜೊತೆಗೆ ನಮಗೆ ಡೇಟಾ ವ್ಯೂಸ್ ಇರಬೇಕು. ಕ್ರಿಯೇಟ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ಕ್ರಿಯೇಟ್ ಮಾಡಿಲ್ಲ ಅಂದರೆ ಒಬ್ಬರು ಯಾರಾದ್ರು ಕ್ರಿಯೇಟ್ ಮಾಡಿ, ಎಲ್ಲರೂ ಬೇಕಾದ್ರೂ ನಿಮ್ಮ ಲರ್ನಿಂಗಿಗೆ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಡೇಟಾ ವ್ಯೂಸು, ಸೊ ಇಲ್ಲಿಗೆ ನಾನು ಡೀಸ್ ಕ್ರಿಯೇಟ್ ಮಾಡಬೇಕಿತ್ತು, ಬಟ್ ನಾನೀಗ ಕ್ರಿಯೇಟ್ ಮಾಡೋಷ್ಟು ಟೈಮ್ ಇಲ್ಲ. ಸೊ ಐ ವಿಲ್ ಬಿ ಗೋಯಿಂಗ್ ವಿತ್ ಪ್ಯಾಕೇಜ್ ಮ್ಯಾನೇಜರ್. ಯಾಕೆಂದರೆ ನನ್ನ ಹತ್ರ ಆಲ್ರೆಡಿ ಇದೆ, ಡೀಸ್ ಎಲ್ಲಾನು ಕ್ರಿಯೇಟ್ ಮಾಡಿದ್ದೀನಿ, ಆಟೋಮೇಷನ್ ಕ್ರಿಯೇಟ್ ಮಾಡಿದ್ದೀನಿ. ವಿ ಹ್ಯಾವ್ ಆಲ್ಮೋಸ್ಟ್ ಎವ್ರಿಥಿಂಗ್ ದೇರ್.
ವಿಚ್ ವಿ ವಿಲ್ ಬಿ ಕ್ರಿಯೇಟಿಂಗ್ ನಾವು. ನೋಡೋಣ ಕ್ರಿಯೇಟ್ ಆಗುತ್ತಾ ಅಂತ. ಸೊ ಕ್ರಿಯೇಟ್ ಡೆಪ್ಲಾಯ್ಮೆಂಟ್ಗೆ ಬರ್ತೀನಿ. ಡೆಸ್ಕ್ಟಾಪ್, ಡಾಕ್ಯುಮೆಂಟ್ಸ್, SFMC ಟ್ರೈನಿಂಗ್. ಇಲ್ಲಿ ಡೇಟಾ ವ್ಯೂಸ್ ಒಂದು ಫೈಲ್ ಇದೆ, ಡೇಟಾ ವ್ಯೂಸ್ ಆಟೋಮೇಷನ್. ಇದು ಹೆಚ್ಚು ಕಡಿಮೆ 18 ಕ್ವೆರಿ ಕ್ರಿಯೇಟ್ ಮಾಡುತ್ತೆ. ಈ ಪ್ಯಾಕೇಜ್ ಮ್ಯಾನೇಜರ್ ಯೂಸ್ ಆಗೋದು ಈ ರೀತಿ ಡೇಟಾನ ಇಂಪೋರ್ಟ್ ಮಾಡೋದು. ಸೊ ಒಂದು ಆಟೋಮೇಷನ್ ಕ್ರಿಯೇಟ್ ಆಗಬೇಕು. ಆಮೇಲೆ ಸರ್ವೆ ರೆಸ್ಪಾನ್ಸ್ ಯಾವುದೋ ಒಂದು ಎಂಟರ್ಪ್ರೈಸ್ ಇದು ಕ್ರಿಯೇಟ್ ಆಗಲ್ಲ. ಓಕೆ, ಲೆಟ್ ಮೀ ಡೆಪ್ಲಾಯ್ ಇಟ್. ಕ್ರಿಯೇಟ್ ಆದರೆ ವೆಲ್ ಆ್ಯಂಡ್ ಗುಡ್. ಡೀಸ್ ಎಲ್ಲ ಕ್ರಿಯೇಟ್ ಆಗುತ್ತೆ ಇಫ್ ಐ ಆಮ್ ನಾಟ್ ರಾಂಗ್. ಪರ್ಫೆಕ್ಟ್, ಎಲ್ಲ ಕ್ರಿಯೇಟ್ ಆಯಿತು. ಆಟೋಮೇಷನ್ ಕ್ರಿಯೇಟ್ ಆಗೋಗಿದೆ, ಏನು ಎರರ್ ಇಲ್ಲ. ಕ್ಲಿಕ್ ಆನ್ ಡನ್. ಈಗ ಡೇಟಾ ಎಕ್ಸ್ಟೆನ್ಷನ್ಸ್ಗೆ ಬರ್ತೀನಿ. ನನಗೆ ಡೇಟಾ ಎಕ್ಸ್ಟೆನ್ಷನ್ಸ್ ಕ್ರಿಯೇಟ್ ಆಗಿದೆ, 18 ಕ್ರಿಯೇಟ್ ಆಗಿದೆ. 18 ನಾನು ಫೋಲ್ಡರ್ಗೆ ಮೂವ್ ಮಾಡ್ಕೋತೀನಿ. ಸೊ ಇಮೇಲ್ ಕಳಿಸಿದ ಮೇಲೆ ಬರುವಂಥದ್ದು ಇದು. ಸೊ ರಿಪೋರ್ಟಿಂಗಿಗೆ ಆಮೇಲೆ ನೋಡೋಣ. ಸದ್ಯಕ್ಕೆ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದು ಡೇಟಾ ವ್ಯೂಸ್ ಫೋಲ್ಡರ್ ಆಯಿತಾ. ಸೊ ಡೇಟಾ ವ್ಯೂಸ್ ಫೋಲ್ಡರ್ ಆಯಿತು, ಸೆಂಡ್ ಲಾಗ್ ಆಯಿತು, ನಂದು ಎಲ್ಲ ಡೇಟಾ ಇಲ್ಲಿ ಕೂತಿದೆ, ದಟ್ ಇಸ್ ಫೈನ್. ಈಗ ನಂದೊಂದು ಆಟೋಮೇಷನ್ ಇದೆ, ಒಂದು ಆಟೋಮೇಷನ್ನ ರನ್ ಮಾಡ್ಬಿಡ್ತೀನಿ. ಸೊ ಆಟೋಮೇಷನ್ ಇನ್ನೂ ಹೇಳ್ಕೊಟ್ಟಿಲ್ಲ ಅಂದರೆ ತಲೆ ಕೆಡಿಸ್ಕೊಬಿಡಿ, ಜಸ್ಟ್ ನೋಡ್ಕೊಳ್ಳಿ. ಇಮೇಲ್ ಕಳಿಸಿದ ಮೇಲೆ ಏನೆಲ್ಲ ಬರುತ್ತೆ ಅಂತ ನಿಮಗೆ ತಿಳ್ಕೊಳ್ತಾರೆ. ಸೊ ಡೇಟಾ ವ್ಯೂಸ್ ಅಂತ ಒಂದು ಫೋಲ್ಡರ್ ಮಾಡ್ತೀನಿ ಫಸ್ಟು. ಈ ಡೇಟಾ ವ್ಯೂಸ್ ಅಂತ ಏನಿದೆಯೋ ಈ ಡೇಟಾ ವ್ಯೂಸ್ನ ನಾನು ಫಸ್ಟು ಚೇಂಜ್ ಮಾಡ್ಕೋತೀನಿ. ಫೋಲ್ಡರ್ನ ಸೇವ್ ಮಾಡ್ತೀನಿ, ರನ್ ಒನ್ಸ್ ಮಾಡಿ ರನ್ ಮಾಡ್ಬಿಡ್ತೀನಿ. ಇದರಲ್ಲಿ ಏನಿದೆ ನಾನು ಮುಂದೊಂದು ದಿನ ಹೇಳ್ಕೊಡ್ತೀನಿ. ಸೊ ಡೇಟಾ ಹೋದ್ಮೇಲೆ ನಿಮ್ಗೆ ಗೊತ್ತಾಗೋದು. ಫಸ್ಟು ಡೇಟಾ ಕಳಿಸ್ಬಿಡಿ, ಇಮೇಲ್ ಕಳಿಸ್ಬಿಡಿ. ಸೊ ಒಂದು ಇಮೇಲ್ ಹೋಗಿದೆ, ವೆಲ್ಕಮ್ ಇಮೇಲ್ 1, 2 ಮತ್ತು 3ಗೆ ಯಾರೂ ಇಲ್ಲ ಕಳಿಸೋದಕ್ಕೆ, ಅಕಾರ್ಡಿಂಗ್ ಟು ದಿ ಗಿವನ್ ಕಂಡೀಷನ್. ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ವಿಡಿಯೋಲ್ಲಿ ಅದು. ಸೊ ಈ ಆಟೋಮೇಷನ್ ರನ್ ಆಗ್ತಾ ಇದೆ. ಸೊ ಈಗ ನಿಮಗೆ ಫೈಲ್ ಬೇಕು. ಸೊ ಲೆಟ್ ಮೀ ಡೂ ದ್ಯಾಟ್ ನಾವ್. ನಿಮಗೆ ಆ ಫೈಲ್ ಕೊಟ್ಬಿಡ್ತೀನಿ, ಎಲ್ಲಿದೆ ಅಂತ ಹೇಳ್ತೀನಿ. ಸೊ ದಟ್ ಯು ಇಂಪೋರ್ಟ್ ಇಟ್. ಫೋಲ್ಡರ್ ಓಪನ್ ಮಾಡ್ಕೋತೀನಿ, ಹೇಳ್ತೀನಿ. ಸೊ ಈಗ ನಿಮಗೆ ಫೈಲ್ ಎಲ್ಲಿ ಕೊಟ್ಟಿರ್ತೀನಿ ಅಂದರೆ ದಿನ SFMC Jan 2025 ಇದರಲ್ಲಿ ಕ್ಯಾಂಪೇನ್ಸ್ ಅಂತ ಫೋಲ್ಡ್ ಇದೆ. ಇದರೊಳಗಡೆ ಹೋಗಿ ವೆಲ್ಕಮ್ ಸೀರೀಸ್ಗೆ ಹೋಗಿ ವೆಲ್ಕಮ್ ಸೀರೀಸಲ್ಲಿ ಫೈಲ್ ಹಾಕಿರ್ತೀನಿ. ಸೊ ದಿಸ್ ಇಸ್ ದಿ ಫೈಲ್. ಇದನ್ನು ನೀವು ಇಂಪೋರ್ಟ್ ಮಾಡಿ ನಿಮ್ಮೊಬ್ಬರು ಡೇಟಾ ಆ್ಯಡ್ ಮಾಡಿ ಸೇಮ್ ಫಿಲ್ಟರ್ ಡಿ ಕ್ರಿಯೇಟ್ ಮಾಡಿ ಇದು ಮಾಡಬೇಕು. ಸೊ ದಿಸ್ ಇಸ್ ಅವರ್ ಡೇಟಾ ಪಾರ್ಟ್. ಸೊ ಕ್ಲೈಂಟು ನಮಗೆ 3 ಇನ್ಫಾರ್ಮೇಷನ್ ಕೊಡಬೇಕು. ಒಂದು ಡೇಟಾ ಕೊಡಬೇಕು, ಇನ್ನೊಂದು ಇಮೇಲ್ ಕಾಂಟೆಂಟ್ ಕೊಡಬೇಕು, ಇಮೇಲ್ಸ್ ಕೊಡಬೇಕು, ಎಲ್ಲ HTML ಇಮೇಲ್ಸು. ಅದು ನಿಮ್ಮ ಹತ್ರ ಇಲ್ಲ ಅಂದರೆ ನಾನು ಶೇರ್ ಮಾಡ್ಬಿಡ್ತೀನಿ. ಸೊ ಡೇಟಾ ಕ್ಲೈಂಟ್ ದಿನ ಕೊಡಬೇಕು, ಕೊಟ್ಟ ಮೇಲೆ ನಾವು ಮಾಡೋಕ್ಕಾಗೋದು. ಸೊ ಇಮೇಲ್ಸ್ ಒಂದೇ ಸತಿ ಕ್ರಿಯೇಟ್ ಮಾಡಬೇಕು ನೀವು. ಸೊ ಡೇಟಾ ರೆಡಿ ಆಯಿತು. HTML ಇಮೇಲ್ಸ್ ಇಲ್ಲ ಅಂದರೆ ಸೊ ಲೆಟ್ ಮಿ ಗಿವ್ ದಟ್ ಫೈಲ್ ಆಲ್ಸೋ. HTML ಇಮೇಲ್ಸ್ ಇದು ವೆಲ್ಕಮ್ ಇಮೇಲ್ 1 ಮಾತ್ರ ಕ್ರಿಯೇಟ್ ಮಾಡಿ ಸಾಕು. ಸದ್ಯಕ್ಕೆ ಕಾಪಿ ಪೇಸ್ಟ್ ಮಾಡಿಕೊಂಡ್ರು ಸಾಕು. ವೆಲ್ಕಮ್ ಇಮೇಲ್ 2 ಮತ್ತು 3 ಆಮೇಲೆ ಮಾಡಿ, ಬಿಕಾಸ್ ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ. ಈ ಎಕ್ಸಾಕ್ಟ್ ಕೋಡ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿ. ಯಾರಿಗಾರು ಏನೋ ಡೌಟ್ ಇದ್ದರೆ ಮೆಸೇಜ್ ಹಾಕಿ, ಐ ವಿಲ್ ಬಿ ಕನೆಕ್ಟಿಂಗ್ ವಿತ್ ಯು. ಸೊ ಫಸ್ಟ್ ಏನು ಮಾಡಬೇಕು, ಡೇಟಾನ ಇಂಪೋರ್ಟ್ ಮಾಡಬೇಕು, ಆಮೇಲೆ ಆ್ಯಡ್ ಆ್ಯಂಡ್ ಅಪ್ಡೇಟ್ ಮಾಡಬೇಕು, ಆಮೇಲೆ ಫಿಲ್ಟರ್ ನಾನು ಎಕ್ಸ್ಪ್ಲೈನ್ ಮಾಡ್ದಂಗೆ ಫಿಲ್ಟರ್ ಮಾಡ್ಕೊಳ್ಳಿ. ಇವತ್ತಿಗೊಬ್ಬರೇ 3 ಜನ ಬರೋದು, ಪ್ಲಸ್ ಇನ್ನೊಂದು 3 ಜನ ಇರ್ತಾರೆ ಆಯಿತಾ. ಚೆಕ್ ಮಾಡ್ಕೊಳ್ಳಿ. 3+1 3 ನೀವು, ಒಂದು 3 ಜನ ಕ್ಲೈಂಟ್ ಕೊಟ್ಟಿರೋದು, ಒಂದು ನಿಮ್ಮ ಡೇಟಾ ಇಲ್ಲ. ಸೊ ನನಗೆ ಇವತ್ತೊಂದು ವೆಲ್ಕಮ್ ಇಮೇಲ್ ಬರಬೇಕಿತ್ತು, ವೆಲ್ಕಮ್ ಇಮೇಲ್ ಬಂದಿದೆ ನೋಡಿ. ಸೊ ವೆಲ್ಕಮ್ ಇಮೇಲ್ 2 ಬರಬೇಕು 3 ದಿನ ಆದಮೇಲೆ ಆಯಿತಾ. ಅದನ್ನು ಮ್ಯಾನ್ಯಲಿ ಚೆಕ್ ಮಾಡೋಣ. ದಿನ ಈ ಎಕ್ಸಸೈಸ್ ಮಾಡಬೇಕು. ದಿನ ಕ್ಲೈಂಟ್ ಫೈಲ್ ಕೊಡ್ತಾರೆ, ದಿನ ಕ್ಲೈಂಟ್ ಫೈಲ್ ಕೊಟ್ಟಾಗ ನೀವು ಆ್ಯಡ್ ಆ್ಯಂಡ್ ಅಪ್ಡೇಟೇ ಮಾಡಬೇಕು. ಓಕೆ, ಇದೊಂದು ಪಾಯಿಂಟ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಆ್ಯಡ್ ಆ್ಯಂಡ್ ಅಪ್ಡೇಟ್ ಮಾಡಿ, ಫಿಲ್ಟರ್ ಮಾಡಿ. ಫಿಲ್ಟರ್ ಮಾಡಬೇಕಾದ್ರೆ ಇವತ್ತಿನ ಡೇಟ್ ನೋಡಿಕೊಂಡು -1 ಮಾಡಿ ಆ ಡೇಟಾನ ಫಿಲ್ಟರ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಸೊ ಈ ಆಟೋಮೇಷನ್ ರನ್ ಆಯಿತಾ. ಇದರಲ್ಲಿ ಸ್ವಲ್ಪ ವಿಷಯ ಇದೆ ತಿಳ್ಕೊಳ್ಳೋದು, ಇದು ರನ್ ಆಗಿದೆ.
ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಡಿಗೆ ಇಂಪೋರ್ಟ್ ಮಾಡೋದು, ಆ್ಯಡ್ ಆ್ಯಂಡ್ ಅಪ್ಡೇಟ್ ಮಾಡೋದು, ಅದಾದ್ಮೇಲಿಂದ ಇಮೇಲ್ ಕಳಿಸೋದು, ಇಮೇಲ್ ಹೋಯ್ತಾ ಅಂತ ಟ್ರ್ಯಾಕಿಂಗ್ ಫೋಲ್ಡರ್ ಚೆಕ್ ಮಾಡೋದು. ಸೆಂಡ್ ಲಾಗಲ್ಲಿ ಏನು ಬಂದಿಲ್ಲ ಈಗ ನನಗೆ, ತೊಂದರೆ ಇಲ್ಲ. ಡೇಟಾ ವ್ಯೂಸಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಬಂದಿರುತ್ತೆ, ಲೈಕ್ ಆಟೋಮೇಷನ್ ಇನ್ಸ್ಟೆನ್ಸ್ 18 ಅಂತ, ಸೊ ಲಿಸ್ಟ್ ಸಬ್ಸ್ಕ್ರೈಬರ್ ಡೇಟಾ ವ್ಯೂ 10, ಮೆನಿ ಥಿಂಗ್ಸ್ ವಿಚ್ ಇಸ್ ಕಮಿಂಗ್ ಅಲ್ವಾ. ಅದ್ರ ಮಧ್ಯೆ ಪಬ್ಲಿಕೇಶನ್ ಲಿಸ್ಟ್ ಅಂತ ಒಂದು ಕ್ರಿಯೇಟ್ ಮಾಡೋದಲ್ಲ, ಇಲ್ಲಿಗೆ ನಿನ್ನೆ ಒಬ್ಬ, ಇವತ್ತು 4 ಜನ ಬಂದು ಕೂತಿರ್ಬೇಕು, ನೋಡ್ಕೊಳ್ಳಿ ಇಲ್ಲಿ. ಸೊ ನಿನ್ನೆ ಬಂದಿರೋದು raju.chandra23 ಆಕ್ಟಿವ್. ಈ ಆಕ್ಟಿವ್ ಅಂದ್ರೆ ಏನ್ ಮಾಡುತ್ತೆ? ಸೊ ಡೇಟಾ ಎಕ್ಸ್ಟೆನ್ಷನ್ ಇಂದ ನಾನು ಕಳಿಸಿರೋದು ಅದಕ್ಕೆ ಚಂದ್ರ ಅಂತ ತೋರಿಸ್ತಾ ಇದೆ. ಇವತ್ತು ಬಂದಿರೋದು ಇವ್ರು 4 ಜನ, ನಿನ್ನೆ ಬಂದಿರೋದು. ಸೊ ಈ ಒಂದು ಆಪ್ಟಿನ್ ಡೇಟ್ ಏನು? ಸೊ raju.chandra ಅದು ಆಪ್ಟಿನ್ ಡೇಟ್ 12, ಇವ್ರ 3 ಜನದ್ದು ಆಪ್ಟಿನ್ ಡೇಟ್ 13, ಇಮೇಲ್ ಕಳಿಸೋದು ನೆಕ್ಸ್ಟ್ ಡೇ. ಆಪ್ಟಿನ್ ಡೇಟ್ ಮತ್ತೆ ಸೆಂಡ್ ಡೇಟ್ ರಿಲೇಶನ್ಶಿಪ್ ನೆನ್ಪಿಟ್ಕೊಳ್ಳಿ. ಆಪ್ಟಿನ್ ಡೇಟ್ ಸೆಂಟ್ ಡೇಟ್ ಏನಿರುತ್ತೋ ಅದ್ರ ಹಿಂದಿನ ದಿನದ್ದು ಆಪ್ಟಿನ್ ಡೇಟ್ ಆಗಿರ್ಬೇಕು, ಅಥವಾ ಆಪ್ಟಿನ್ ಡೇಟ್ ಇದೋ ದಿನದ ನೆಕ್ಸ್ಟ್ ಡೇ ಇಮೇಲ್ ಹೋಗಿರುತ್ತೆ. ಸೊ ನಾಳೆ ನಾನು ನಿಮಗೆ ಕನೆಕ್ಟ್ ಆಗಲಿಲ್ಲ ಅಂದ್ರೂ ಯು ಪೀಪಲ್ ಹ್ಯಾವ್ ಟು ಡೂ ದಿ ಸೇಮ್ ಪ್ರೋಸೆಸ್. ನಾನು ಫೈಲ್ ಕೊಟ್ಬಿಡ್ತೀನಿ ನಾಳೆಗೂ. ಸೊ ಇದು ಫೈಲು. ಸೊ ನಾಳೆಗೆ ಫೈಲ್ ಹೆಂಗಿರುತ್ತೆ ಅಂದರೆ ಇಟ್ ವಿಲ್ ಬಿ ದಿಸ್ 15th ಡೇಟ್. ಈಗ 15th ಡೇಟ್ ಫೈಲಲ್ಲಿ ಯಾರಿರ್ತಾರೆ? 15th ಡೇಟ್ ಫೈಲಲ್ಲಿ ಸೊ ಫಸ್ಟ್ 3 ಜನ ಬಿಟ್ಬಿಡ್ತೀನಿ. ಸೊ ನಾವೇ ಮ್ಯಾನ್ಯಲಿ ಚೇಂಜ್ ಮಾಡ್ಕೊಡ್ತೀನಿ, ನಾನೇ ಕ್ಲೈಂಟು, ನಾನೇ ಫೈಲ್ ಕೊಡ್ತೀನಿ ನಿಮಗೆ. 03/14/2025. ಸೊ ನಾಳೆಗೆ 5 ಜನಕ್ಕೆ ಇಮೇಲ್ ಹೋಗುತ್ತೆ. 1 2 3 4 1 2 3 4 5. ಸೊ ನಾಳೆ ನಾನು ಕಳಿಸ್ತೀನಿ, ನಾಳೆ ನೀವು ಕಳಿಸಿ. ಸೊ ಇದು ನಾಳೆಗೆ ಫೈಲ್ ಇಂಪೋರ್ಟ್ ಮಾಡಬೇಕಾಗಿರೋದು, ಇವತ್ತಲ್ಲ. ಸೊ ಲೆಟ್ ಮಿ ಗಿವ್ ಯು ದಟ್ ಫೈಲ್ ಆಲ್ಸೋ ಫಾರ್ ಟುಮಾರೋ. ದಿನ ನೀವು ಈ ಎಕ್ಸಸೈಸಸ್ನ ಮಾಡಲೇಬೇಕಾಗುತ್ತೆ. ಪ್ರತಿದಿನ ಫೈಲ್ ಕೊಡ್ತಾ ಇರ್ತೀನಿ, ಆ ಫೈಲ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇಂಪೋರ್ಟ್ ಮಾಡ್ಕೊಳ್ಳಿ. 3Dನ ರಿಫ್ರೆಶ್ ಮಾಡಬೇಕು ನೀವು. 3Dನ ದಿನ ರಿಫ್ರೆಶ್ ಮಾಡಬೇಕು. ಹೆಂಗೆ? ಸೊ ನಿಮ್ಮ ಹತ್ರ 3 ಫಿಲ್ಟರ್ ಡಿ ಇದೆ. ಮೊದಲನೇ ಫಿಲ್ಟರ್ ಡಿ ಬನ್ನಿ, ಎಡಿಟ್ ಹೊಡೀರಿ. ಇವತ್ತು 14, 13 ಕೊಡ್ಬೇಕು, ಆಯ್ತಾ? ಎಡಿಟ್. ಸೊ ಇವತ್ತು ಎಷ್ಟು ತಾರೀಕು? 14, ಅದಕ್ಕೆ 13 ಕೊಟ್ಟಿದ್ದೀನಿ. ಸೊ 12 ಬೇಕು ಅಂದರೆ 12 ತಗೋಬೇಕು. ಸೊ ನಾಳೆ ಏನು ಮಾಡಬೇಕು? ನೀವು 14 ತಗೋಬೇಕು, ಬಿಕಾಸ್ ನಾಳೆ 15th ಇದೆ. ಓಕೆನಾ? ನಾನು ಇನ್ನೂ ಇಂಪೋರ್ಟ್ ಮಾಡಿಲ್ಲ. ಅದೇ ರೀತಿ ಎಕ್ಸಾಕ್ಟ್ಲಿ ನೆನ್ಪಿಟ್ಕೊಳ್ಳಿ. ಇದು 1 ಡೇ -1, ಇದು 3 ಡೇಸ್ ಮೈನಸ್ ಮಾಡಬೇಕು, ಇದು 7 ಡೇ ಮೈನಸ್ ಮಾಡಬೇಕು, ಆಯಿತಾ? 14 - 3 11 ಬರುತ್ತೆ. 11 14 - 7 7 ಬರುತ್ತೆ. ಸೊ ಇಲ್ಲಿ ಯಾರು ಇನ್ನೂ ಬಂದಿಲ್ಲ. ಈ ರೀತಿ ದಿನ ರಿಫ್ರೆಶ್ ಮಾಡ್ತೀವಿ. ಸೊ ಇಲ್ಲಿ ಯಾವಾಗಲೂ ನಿಮಗೆ ಬರೋದು ಹೊಸಬ್ರು ಮಾತ್ರ, ಬೇಸ್ಡ್ ಆನ್ ಯುವರ್ ಡೇಟ್. ಆ್ಯಂಡ್ ಯಾರ್ಯಾರು ಇರ್ತಾರೋ ಅವ್ರು ಓವರ್ ರೈಟ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಇದೊಂದು ನೆನ್ಪಿಟ್ಕೋಬೇಕು ನೀವು, ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಇಂಟರ್ವ್ಯೂ ಆ್ಯಂಡ್ ಫಾರ್ ಯುವರ್ ಪ್ರಾಜೆಕ್ಟ್ಸ್. ಸೊ ಈಗ ನಾನು 12ನೇ ತಾರೀಕು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ? raju.chandra23 ಮಾತ್ರ ಬರ್ತಾನೆ. ಇನ್ನು ಮಿಕ್ಕಿದ ಈ 4 ಜನ ಏನಾಯ್ತಾರೆ? ಓವರ್ ರೈಟ್ ಆಗಿರ್ತಾರೆ. ಸೊ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ಜರ್ನಿ ಬಿಲ್ಡರ್ ಬೇಕಾಗುತ್ತೆ. ಸೊ 12ನೇ ತಾರೀಕು ಯಾರೂ ಇಲ್ಲ. ಯಾಕೆ ಯಾರೂ ಇಲ್ಲ ಅಂದರೆ, ಸೊ ಆ ಡೇಟಾ ಕಂಪ್ಲೀಟ್ಲಿ ಓವರ್ ರೈಟ್ ಮಾಡ್ಬಿಟ್ಟಿದ್ದೀನಿ, ಅದಕ್ಕೆ ಅವರು ಇರಲ್ಲ ಇಲ್ಲಿ. ಸೊ ಇದ್ರೆ ಬರ್ತಾರೆ, ಇಲ್ಲದವ್ರು ಇಲ್ಲ. ಸೊ ಈ ಡೇಟಾ ಹೊಡೋಯ್ತು. ಈಗ ಮತ್ತೆ ಡೇಟ್ ಚೇಂಜ್ ಮಾಡಿ. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ಕ್ಲೈಂಟ್ ಆಟೋಮೇಟ್ ಮಾಡಿ ಅಂತ ಹೇಳಿದ್ದಾರೆ, ವಿಚ್ ವಿ ವಿಲ್ ಬಿ ಡೂಯಿಂಗ್ ಇಟ್ ಆನ್ 24. ಅಲ್ಲಿವರೆಗೂ ಏನು ಮಾಡಬೇಕು? ನೀವು ಪ್ರತಿದಿನ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಂಟಿಲ್ 23rd ಇದಿಷ್ಟು ನೀವು ಮ್ಯಾನ್ಯಲಿ ಮಾಡಬೇಕಾಗುತ್ತೆ. ಸೊ ಶನಿವಾರ ಭಾನುವಾರ ಮಾಡೋಕ್ಕೆ ಬೇಜಾರಲ್ವಾ? ಕೆಲ್ಸಕ್ಕೆ ಹೋಗಲ್ಲ ಅಲ್ವಾ? ಅದಕ್ಕೆ ಆಟೋಮೇಟ್ ಮಾಡಬೇಕು. ಆ ಆಟೋಮೇಟ್ ಮಾಡೋಕ್ಕೂ ಮುಂಚೆ ಪ್ರತಿದಿನ ಫೈಲ್ ಕೊಟ್ಟಿದ್ದಾರ ನೋಡಿ. ಫೈಲ್ ಕೊಟ್ಟಿಲ್ಲ ಅಂದರೆ ಏನು ಮಾಡಬೇಕು? ಕ್ಲೈಂಟಿಗೆ ಮೆಸೇಜ್ ಮಾಡಿ, ಇಮೇಲ್ ಮಾಡಿ, ನೋಡಪ್ಪ ನೀನು ಫೈಲ್ ಕೊಡ್ತೀನಿ ಅಂತ ಹೇಳಿದೆ 4 ಗಂಟೆಗೂ ಮುಂಚೆ. 4 ಗಂಟೆಗೆ, ಓಕೆ, 4 ಗಂಟೆ ಕ್ಲಾಸ್ ಅಲ್ವಾ? 4 ಗಂಟೆಗೂ ಮುಂಚೆ ಫೈಲ್ ಕೊಡ್ತೀನಿ ಅಂತ ಹೇಳಿದೆ, ಇನ್ನೂ ಕೊಟ್ಟಿಲ್ಲ. ನೀನು ಫೈಲ್ ಕೊಡಲಿಲ್ಲ ಅಂದರೆ ಇವತ್ತು ಇಮೇಲ್ ಕಳ್ಸೋಕ್ಕಾಗಲ್ಲ ಅಷ್ಟೇ. ಓಕೆ? ಸೊ ಫೈಲ್ ಕೊಡದೇ ಇರಲಿ, ನೀವು 3 ರಿಫ್ರೆಶ್ ಮಾಡಬೇಕು, ಡೇಟ್ ಚೇಂಜ್ ಮಾಡಬೇಕು. ಯಾಕೆಂದರೆ ಕ್ಲೈಂಟ್ ಕೊಡೋ ಫೈಲಲ್ಲಿ ಬರೀ 1 ದಿನದ ಹಿಂದೆ ಇದಿರುತ್ತೆ. ಸೊ ಇನ್ನೊಂದು 2-3 ದಿನ ಆದರೆ ಆ 3 ಜನ ಇರಲ್ಲ, ಅವ್ರು ಕಳಿಸ್ಬೇಕು. ಸೊ ಇವೆಲ್ಲ ಲೆಕ್ಕ ಒಂದು ಕೌಂಟ್ ಇಟ್ಕೊಂಡು ಹೋಗೋಣ. ದಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ನಿನ್ನೆ ನನ್ನ ಎಕ್ಸಾಂಪಲಲ್ಲಿ 1 ಹೋಗಿದೆ, ಇವತ್ತು 4 ಜನಕ್ಕೆ ಹೋಗಿದೆ, ನಾಳೆ 5 ಜನಕ್ಕೆ ಹೋಗ್ಬೇಕು. ಅದೇ ರೀತಿ ಡೇಟ್ ಕ್ಯಾಲ್ಕುಲೇಟ್ ಮಾಡ್ತಾ ಬಂದರೆ
ಒಂದು ದಿನ ಮುಂಚೆ ಇರೋರು 3 ದಿನ ಆದ್ಮೇಲೆ 7 ದಿನ ಆದ್ಮೇಲೂ ಇಮೇಲ್ ಔಟ್. ದಿಸ್ ದಿ ಎಕ್ಸರ್ಸೈಸ್ ನಾನು ನಿಮ್ಗೆ ಕೊಡ್ತಾ ಇರೋದು. ಏನೇ ಡೌಟ್ ಇದ್ರು ನಮಗೆ ಮೆಸೇಜ್ ಮಾಡಿ, ಐ ವಿಲ್ ಬಿ ಕನೆಕ್ಟಿಂಗ್ ವಿತ್ ಯು ಪೀಪಲ್. ಥ್ಯಾಂಕ್ ಯು ವೆರಿ ಮಚ್.